ಯುವ ಸಂಭ್ರಮದ ವೇದಿಕೆಯಲ್ಲಿ ತನ್ನ ವೃತ್ತಿಯನ್ನು ಮಾಡ್ತಾ ಬರುವಂಥ ಪ್ರೇಕ್ಷಕರನ್ನು ರಂಜಿಸಿದ್ದಂಥ ಯುವಕ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದ್ದಾನೆ. ಸದ್ಯಕ್ಕೆ ನಮ್ಮ ಜೊತೆ ಆ ಯುವಕರಿದ್ದಾರೆ, ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾನೆ. ಬ್ರದರ್, ಯುವ ಸಂಭ್ರಮದ ವೇದಿಕೆಯಲ್ಲಿ ಒಳ್ಳೆ ಡ್ಯಾನ್ಸ್ ಮಾಡ್ತೀರಾ, ನಿಮ್ಮ ಎದುರುಗಡೆ ಹುಡುಗಿನೂ ಕೂಡ ಡ್ಯಾನ್ಸ್ ಮಾಡುತ್ತೆ, ನಿಮ್ಮ ಹಿನ್ನೆಲೆ ಏನು? ಗುರುಗಳೇ, ಅದು ನಾನು ಸುಮ್ಮನೆ ವ್ಯಾಪಾರ ಮಾಡ್ಬೇಕಾದ್ರೆ ಡ್ಯಾನ್ಸ್ ಹೊಡೆದೆ ಅಂದ್ಕೊಳ್ಳಿ. ಡ್ಯಾನ್ಸ್ ಹೊಡೆದ್ಬಿಟ್ಟು ಈಗ ಅದೇ ಸ್ವಲ್ಪ ವೈರಲ್ ಆಗೈತೆ. ಇಂಪ್ರೂವ್ಮೆಂಟ್ ಎಲ್ಲೇ ಹೋದ್ರು ಈಗ ಪಾಪ್ಕಾರ್ನ್ ಅಂತ ಇಲ್ಲಿಗೂ ಬನ್ನಿ ಮಂಟಪಕ್ಕೆ ಬಂದಿನಕ್ಕೆಲ್ಲ ಮಾಮೂಲಿ ಪ್ರೀತಿಯಿಂದ ಮಾತಾಡ್ತಿದ್ರು. ಪ್ರೀತಿಯಿಂದ ಮಾತಾಡ್ಸ್ಬಿಟ್ಟು ನಾವು ಹುಡುಗರೆಲ್ಲ ಕೇಳ್ತಾರೆ, ಈಗಲೂ ಮಾಡೋ ರೀಲ್ಸ್ ಅಂದರು. ಇಲ್ಲ ಅಣ್ಣ, ಇಲ್ಲಿ ವ್ಯಾಪಾರ ಮಾಡ್ಬೇಕು ನಾನು ಅನ್ಕೊಂಡು ಬಂದೆ ಸರ್. ತಮ್ಮದು ಪಾಪ್ಕಾರ್ನ್ ಮಾರುವ ವೃತ್ತಿನೇ ಎಲ್ಲಿ ಜಾತ್ರೆಗಳು ಎಲ್ಲಿ ಜನ ಇರ್ತಾರೆ ಅಲ್ಲಿ ಪಾಪ್ಕಾರ್ನ್ ಮಾರೋ ವೃತ್ತಿನ ನಿಮ್ಮದು? ಸರ್ ದಸರಕ್ಕೆ ಒಂದೇದಪ್ಪ ಸರ್ ವ್ಯಾಪಾರ ಮಾಡೋದು. ನಾನು ಒಂದೇ ವರ್ಷನೂ ಮಾಡ್ತೀವಿ ಸರ್. ವರ್ಷ ಮಾರ್ಕೊಂಡು ವ್ಯಾಪಾರ ಮಾಡ್ಕೊಂಡು ಮನೆಗೆ ಹೋಗ್ತೀವಿ, ನಿಮ್ಮದಿಂದ ಮನೆ ಕತ್ತೀವಿ ಸರ್. ಅದು ಬಂದರೆ ಗಂಗೋತ್ರಿಗೆ ನಾವು ಆಗಲೇ ಚಿಕ್ಕ ವಯಸ್ಸಿಂದನೂ ಹೋಗ್ತಿದ್ವಲ್ಲ, 13 ವರ್ಷ 12 ವರ್ಷದಿಂದ ವ್ಯಾಪಾರ ಮಾಡ್ತೀವಿ. ವ್ಯಾಪಾರ ಮಾಡ್ಕೊಂಡು ಅಲ್ಲಿ ಅವರು ಡ್ಯಾನ್ಸ್ ಹೊಡೆಯೋದಕ್ಕೆ ಸರ್ ಹೊಡೆದಿದ್ದು ನಾನು. ನಮ್ಮ ಹೆಸರೇನು, ತಮ್ಮ ಯಾವ ಊರು? ಸರ್ ನನ್ನ ಹೆಸರು ನಂದಕುಮಾರು, ನಂದು ರಮನಹಳ್ಳಿ ಸರ್. ಎಷ್ಟು ವರ್ಷದಿಂದ ಪಾಪ್ಕಾರ್ನ್ ಮಾಡ್ತಾಯಿದ್ದೀರಾ? ಸರ್ ಮಾಡ್ತೇನೆ ಒಂದು 15 ವರ್ಷದಿಂದ. 15 ವರ್ಷದಿಂದ. ಯುವ ಸಂಭ್ರಮದ ವೇದಿಕೆಯಲ್ಲಿ ನಿಮ್ಮ ಜೊತೆ ಹುಡುಗಿ ಕೂಡ ಸಖತ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಅವರು ನೀವು ಡ್ಯಾನ್ಸ್ ಮಾಡಿ ಅಂತಂದ್ರೆ ಅಥವಾ ಆ ಹುಡುಗಿ ಕುಣಿತಿದ್ದು ನೋಡಿ ನೀವು ಡ್ಯಾನ್ಸ್ ಮಾಡಿದ್ದೆ? ಸರ್ ನಾನು ಕುಣಿಯೋದು ಅವ್ರು ನೋಡಿ ಡ್ಯಾನ್ಸ್ ಮಾಡ್ತಿದ್ದೆ ಸರ್. ಹೌದು ಸರ್. ಸರ್ ಅವರು ಸಿಂಗಲ್ ಆಗಿ ಕುಣಿತಿದ್ರು, ನಾನು ಸಿಂಗಲ್ ಆಗಿ, ಆಮೇಲೆ ಇಬ್ಬರು ಒಟ್ಟಿಗೆ ಕುಣಿದು ಅಲ್ಲೇ ಫ್ರೆಂಡ್ ಯಾವ್ದೋ ಸುಮ್ಮನೆ ಕುಣ್ಕೊಂಡು ಇದು ಮಾಡ್ತಿದ್ದೆ ಸರ್. ನೀವು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾಗ ಸಾಕಷ್ಟು ಜನ ವೈರಲ್ ಆಗಿದೆ ಆ ಹುಡುಗಿ ಮತ್ತು ನೀವು ಡ್ಯಾನ್ಸ್ ಮಾಡೋವಂಥದ್ದನ್ನು. ಅದನ್ನು ನೋಡಿ ಜನ ಎಲ್ಲ ಯಾವ ರೀತಿ ಹೇಳ್ತಾಯಿದ್ರು? ಸರ್ ಅವರು ಖುಷಿ ಪಟ್ಬಿಟ್ರು ಸರ್. ಏನು ಹಿಂಗೆ ಹೊಡಿತೀರ ಅಣ್ಣ ಡ್ಯಾನ್ಸು ನೀವು? ಹೌದಾ, ಹ್ಞೂ ಸರ್, ನಾ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ, ಸುಮ್ಮನೆ ಕಲ್ತಿರೋ ಸುಮ್ಮನೆ ಹೊಡೆದಿರೋದು ಡ್ಯಾನ್ಸು, ಅದೇ ವೈರಲ್ ಆಗೈತೆ ಸರ್ ಅಂತ ಹೇಳಿದೆ. ಈಗ ತಾವೆಲ್ಲೋದ್ರೂ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾಯಿದೆ ಆ ವಿಡಿಯೋ, ಫೇಮಸ್ ಆಗಿದ್ದೀರಾ. ಕೆಲವ್ರು ಏನಾದ್ರು ಫೋಟೋ ತೆಗೆಸ್ಕೊಳ್ಳೋಣ, ಸೆಲ್ಫಿ ತಗೋಣ, ಆ ರೀತಿ ಏನಾರು ಹೇಳ್ತಾರೆ? ಹ್ಞೂ ಸರ್, ಇಲ್ಲೇ ಹೋಗಿದ್ನಲ್ಲ ಈಗ ಉತ್ತನಳ್ಳಿ ಹತ್ರ, ಅಲ್ಲೇ ಸೆಲ್ಫಿ ಒಂದು ತೆಗಿಸ್ಕೊಂಡ್ರೆ ಸರ್ ಒಂದು. ಹ್ಞೂ ಸರ್, ಅಲ್ಲೇ ತೆಗಿಸ್ಕೊಂಡ್ರು ಪಾಡೆ ಶೀಟೆಲ್ಲ, ಸೆಲ್ಫಿ ಕೊಟ್ಬಿಟ್ಟು ನಾನೇ ಬಂದೆ ಸರ್. ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿದಂಥ ಆ ಯುವತಿ ಯಾರು ಅಂತ ಗೊತ್ತಾಯ್ತಾ? ನಿಮ್ಮ ಪರಿಚಯ ಇದೆಯಾ? ಸರ್ ಇಲ್ಲೇ ಅವರು ಸಿಟಿ ಅವರೇ. ಅವ್ರು ಗೊತ್ತಿಲ್ಲ ಸರ್ ಅಷ್ಟು. ಅವ್ರು ಪಾಡ್ಗೆ ಅವ್ರು ಡ್ಯಾನ್ಸ್ ಹೊಡಿದ್ದು, ನಾನು ಡ್ಯಾನ್ಸ್ ಹೊಡಿತಿದ್ದೆ ಸರ್. ತಾವು ಮುನ್ನ ಹಲವಷ್ಟು ವಿಡಿಯೋಗಳನ್ನ ನಾವು ನೋಡಿದ್ವು. ವ್ಯಾಪಾರ ಮಾಡೋದ್ರ ಜೊತೆಗೆ ಬರುವಂಥವ್ರನ್ನ ಮನೋರಂಜನೆ ಕೊಡ್ತೀರಿ, ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ರಿ. ಒಬ್ಬ ವ್ಯಾಪಾರ ಮಾಡುವಂಥ ಯುವಕನಲ್ಲೂ ಕೂಡ ಪ್ರತಿಭೆ ಇದೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದೀರಾ. ಏನಿದು? ಹೌದು ಸರ್, ತೋರಿಸ್ಕೊಟ್ಟಿದ್ದೀನಿ ಟ್ಯಾಲೆಂಟ್ ಏನು ಅಂತ. ನಾನು ಪಾಡಿಗೆ ನಾನು ವ್ಯಾಪಾರ ಮಾಡೋಕ್ಕೆ ಹೋಗ್ತೀನಿ. ಅವರು ಹುಡುಗರು ಡ್ಯಾನ್ಸ್ ಹೊಡಿ ಅಂದರು, ಅವರು ಡ್ಯಾನ್ಸ್ ಹೊಡಿ ಅಂದ್ರೆ ಸುಮ್ಮನೆ ಡ್ಯಾನ್ಸ್ ಹೊಡೆದಿದ್ದಷ್ಟೇ, ಅದೇ ವೈರಲ್ ಆಗಿಬಿಟ್ಟೈತೆ. ವೈರಲಾಗಿ ಅವರು ಜನಗಳು ಸರ್ ಹಂಗೆ ಮಾತಾಡ್ಸ್ತವ್ರೆ ಈಗ ಪ್ರೀತಿಯಿಂದ. ಈಗ ತಮ್ಮಗಳಿಗೆ ಬೇರೆಯವರು ಸನ್ಮಾನ ಮಾಡೋದು, ನಿಮ್ಮನ್ನು ಕರೆದು ಗುರ್ತಿಡುವಂಥ ಕೆಲಸನೂ ಆಗ್ತಾಯಿದೆ. ಹ್ಞೂ ಸರ್, ಮಾಡಿದ್ರು ಇಲ್ಲೇ ಡಬಲ್ ರೋಡಲ್ಲೆಲ್ಲ TB900 ಅವರೆಲ್ಲ ಕರೆದು ಪ್ರತಿಯೊಂದೆಲ್ಲ ಕರೀತವ್ರೆ ಸರ್. ಕರೆದ್ಬಿಟ್ಟು ಇದು ಮಾಡ್ತಾರೆ, ಪೇಟೆ ಹಾಕ್ತಾರೆ, ಸನ್ಮಾನ ಮಾಡಿಸ್ತಾರೆ, ಕೇಳ್ತಾರೆ. ಹೇಳ್ಬಿಟ್ಟು ನಾನು ಹೋಗ್ತೀನಿ ಸರ್. ನಿಮ್ಮೂರಲ್ಲಿ ಯಾವತ್ತಾದರೂ ಡ್ಯಾನ್ಸ್ ಈ ರೀತಿ ಮಾಡಿದ್ರೆ? ನಮ್ಮೂರಲ್ಲಿ ಇಲ್ಲ ಸರ್, ಕೇಳಿಬೇಕಾರೆ ಸರ್. ನಮ್ಮ ಹುಡುಗರನ್ನೇ ಕೇಳ್ಬಿಟ್ಟು ಆಮೇಲೆ ಹೇಳಿಬೇಕಾರೆ ಸರ್. ಆ ಥರ ಸರ್ ನಾನು ಎಂಜಾಯ್ಮೆಂಟ್ ಕೊಡ್ತೀನಿ, ಅವರು ಖುಷಿ ಪಡಿಸ್ತಾರೆ, ನಾನು ಖುಷಿ ಪಡ್ತೀನಿ, ಅವರು ಖುಷಿ ಪಡಬೇಕು. ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಏನಪ್ಪ ಅಂತಂದರೆ ಒಂದು ರೀತಿ ಹಾಡು ಹೇಳುವಂಥದ್ದು, ಡ್ಯಾನ್ಸ್ ಮಾಡುವಂಥದ್ದು ಇತ್ತೀಚೆಗೆ ಜಾಸ್ತಿ ವೈರಲ್ ಆಗ್ತಿದೆ. ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಫೇಮಸ್ ಆಗ್ಬೋದು ಅಂತ ಅನ್ಕೋತಾ ಇದ್ದಾರೆ. ಆ ಥರ ಏನಾದರೂ ಅನ್ಕೊಂಡು ಮಾಡಿದ್ರೆ ಅಥವಾ ಏನು ಅಂತ? ಇಲ್ಲ ಸರ್, ಆ ಥರ ಅನ್ಕೋಕೆ ಹೋಗಲ್ಲ. ಸಾವಿರ ಸೀಟ್ ಏನಾರು ಮಾತಾಡ್ಕೊಳ್ಳಿ, ನಾನು ಆ ಥರ ಅನ್ನೋಕೆ ಹೋಗಲ್ಲ ಸರ್. ಅನ್ನಂಗಿರಿ ಯಾಕೆ ಇರ್ಬೇಕಾಯ್ತು ಸರ್ ಈ ಥರ? ನಾವು ಸುಮ್ಮನೆ ಈಗ ಒಳ್ಳೆ ಸೂಗಿ ಹಾಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಅಚ್ಚುಕಟ್ಟಾಗೆಲ್ಲೋ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ಕೋಬೋದು. ಆ ಥರ ಇಲ್ವ ನೋಡಿ, ಈ ಥರ ಇದ್ದೀನಿ ನಾನು. ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ? ಪಾಪ್ಕಾರ್ನ್ ಮಾರೋ ವೃತ್ತಿ ಮಾಡ್ತಾ ಇದ್ದೀರಾ, ತಂದೆ ತಾಯಿನ ಸಾಕುವಂಥದ್ದು, ಕುಟುಂಬದಲ್ಲಿ ಯಾರಿದ್ದಾರೆ, ಜವಾಬ್ದಾರಿ ನಿರ್ವಹಣೆ ಹೇಗೆ ಮಾಡ್ತಾ ಇದ್ದೀರಾ? ಸರ್ ಜವಾಬ್ದಾರಿ ಒಬ್ಬನೇ, ನಾನು ಒಬ್ಬನೇ. ನಮ್ಮಮ್ಮ ನಾನು ಇಬ್ಬರೇ. ನಮ್ಮ ಅಕ್ಕನ ಮದುವೆ ಆಗೈತೆ, ನಾನು ಒಬ್ಬನೇ ಸರ್ ಇರೋದು. ನಾನು ನಮ್ಮಮ್ಮ ಇಬ್ಬರೇ. ವರ್ಷಕ್ಕೊಂದ್ಸಲ ಪಾಪ್ಕಾರ್ನ್ ಮಾಡ್ತೀರಾ, ಉಳಿದಿದ್ದ ಸಂದರ್ಭದಲ್ಲಿ ಏನು ಮಾಡ್ತೀರಾ? ಮಾರ್ಕೆಟ್ಗೆ ಹೋಗಿ ಹಣ್ಣು ವ್ಯಾಪಾರ ಮಾಡ್ತೀನಿ. ಈಗ ನಿಮ್ಮ ಊರಿನ ಜನತೆ ಈ ವಿಡಿಯೋ ವೈರಲ್ ಆದಮೇಲೆ ಏನಂತ ಹೇಳ್ತಾ ಇದ್ದಾರೆ? ಖುಷಿ ಪಡ್ತಾರೆ ಸರ್, ಜನಗಳು ಖುಷಿ ಪಡ್ತಿದ್ದಾರೆ. ಈಗ ಸಾಕಷ್ಟು ಜನ ನಿಮ್ಮ ಹತ್ರ ಒಂದು ಫೋಟೋ ತೆಗೆಸ್ಕೊಳ್ತಾರೆ, ಸೆಲ್ಫಿ ತಗೋತಾರಲ್ಲ, ಅವಾಗ ಏನು ಅನಿಸುತ್ತೆ ಸರ್? ಖುಷಿ ಅಂದರೆ ಫುಲ್ ಖುಷಿ ಆಗ್ತಿರ್ತದೆ. ಅಂದರೆ ಇವತ್ತಿನ ದಿನ ಬಂದು ಸೆಲ್ಫಿ ತಗೋತಾರೆ. ಸುಮ್ಮನೆ ಹೋಗಿದೆ ಸರ್ ನಿನ್ನೆ ಉತ್ತನಳ್ಳಿ ಅವರೇ ಒಂದು ಹುಡುಗ್ರ ಸರ್, ಅವರೇ ಎಳ್ಕೆಳಕ ಹೋಗ್ದವ್ರೆ ನನ್ನೇ ಸೆಲ್ಫಿ ತಗೊಳ್ಳಿ ಅಂತ ನಾನೇ ಬಿಟ್ಟು ಸರ್. ಪಾಪ್ಕಾರ್ನ್ ಮಾಡೋ ವೃತ್ತಿಯಿಂದ ತಾವು ಎಷ್ಟು ಹಣ ಸಂಪಾದನೆ ಮಾಡ್ತೀರಾ? ಜೀವನ ನಿರ್ವಹಣೆ ಆಗುತ್ತಾ? ಸರ್ ಒಂದು 500 ರೂಪಾಯಿ 600 ರೂಪಾಯಿ ಆಗುತ್ತೆ ಸರ್. ಸಂಪಾದನೆ ಒಂದೊಂದು ದಿವಸ ಜಾಸ್ತಿ ಆಗುತ್ತೆ, ಒಂದೊಂದು ದಿವಸ ಕಮ್ಮಿ ಆಗುತ್ತೆ, ಆ ಥರ ಸರ್ ವ್ಯಾಪಾರ ಇದು. ಒಂದೊಂದು ದಿವಸ ಲಾಸ್ ಆಗುತ್ತೆ, ಏನು ಅಡ್ಜಸ್ಟ್ ಮಾಡ್ಕೊಂಡು ಕಾಲ ಕಳಿಬೇಕು ಸರ್. ಈ ಸೋಷಿಯಲ್ ಮೀಡ್ಯಾದಲ್ಲಿ ದಿಢೀರ್ನಂತಲೇ ಫೇಮಸ್ ಆಗ್ಬಿಡ್ತಾರಲ್ಲ,
ಅವ್ರಿಗೆ ಕೆಲವು ಕಡೆಯಿಂದ ಆಫರ್ಗಳು ಬರುತ್ತೆ, ತಮ್ಗಳಿಗೆ ಆ ರೀತಿಯಾದ ಏನಾದರೂ ಆಫರು ಬೇರೆ ರೀತಿ? ಸರ್ ಬೇರೆ ರೀತಿ ಆ ಥರ ಇನ್ನೂ ಬಂದಿಲ್ಲ, ಬಂದಾಗ ನೋಡ್ಕೊಳ್ಳವ ಸರ್. ಆ ಥರ ನಾನು ಆಫರ್ ಕಾಯ್ತಾ ಇದ್ದೀನಿ ಅಷ್ಟೇ. ಇಂಟ್ರೆಸ್ಟ್ ಇದೆಯಾ? ಯಾರಾದರೂ ಕಾಲ್ ಮಾಡಿದ್ರೆ ಹೋಗಿ ಆ್ಯಕ್ಟಿಂಗು ಅಥವಾ ಬೇರೆ ರೀತಿ ಡ್ಯಾನ್ಸ್ ಮಾಡೋದು, ಎಂಟರ್ಟೈನ್ ಮಾಡೋವಂಥದ್ದು, ಕಾಮಿಡಿ ಈ ಥರ ಬೇರೆ ರೀತಿ ಎಲ್ಲ ಹವ್ಯಾಸ ಇದೆಯಾ? ಐತೆ ಸರ್, ಅವ್ರು ಕರೆದಾಗ ಹೋಗ್ತೀನಿ ಸರ್. ಯಾರು ಕರೀಲಿ ಹೋಗೋದು, ಎಂಟ್ರಿ ಕೊಟ್ಬಿಟ್ಟು ಬರ್ತೀನಿ ಸರ್. ಅದೇ ನಾನೊಂದು ಹುಲಿ ಡ್ಯಾನ್ಸ್ ಥರ ಮಾಡಿದ್ರಲ್ಲ, ಅದೇನು ನೀವು ಚಿಕ್ಕ ವಯಸ್ಸಿಂದ ಊರಲ್ಲಿ ಕಲ್ತಿದ್ದ ಅಥವಾ ಆ ಕ್ಷಣಕ್ಕೆ ಬಂದಿದ್ದ? ಇಲ್ಲ ಸರ್, ಅದು ಚಿಕ್ಕ ವಯಸ್ಸಿಂದ ನಾನು ಹೊಡಿತೀನಿ ಡ್ಯಾನ್ಸು. ಡ್ಯಾನ್ಸ್ ಹೊಡಿತೀನಿ. ಯಾವ ರೀತಿ ಮಾಡಿದ್ರೆ ಅದು ಒಂದು ಸ್ಟೆಪ್ ಮಾಡ್ಬೋದಾ? ಸರ್ ಈಗ ಬೇಡ ಸರ್. ಸರ್ ಈಗ ಹೋಗ್ಬೇಕು ನನ್ನ ಮನೆಗೆ, ಅದಕ್ಕೆ ನಮ್ಮಮ್ಮ ಕಾಯ್ಕೊಂಡಿರ್ತಾರೆ ಅದಕ್ಕೆ ಸರ್. ಇದಿಷ್ಟು ಮಾತುಗಳನ್ನು ನಂದಕುಮಾರ್ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶಂ, ಪ್ರಜಾನುಡಿ, ಮೈಸೂರು.